ಮಂಡ್ಯದಲ್ಲಿ ಯುವತಿಯೊಬ್ಬಳು ಪ್ರೀತಿ ಪ್ರೇಮದ ನೆಪದಲ್ಲಿ ಮೂವರು ಯುವಕರನ್ನ ವಂಚನೆ ಮಾಡಿರುವ ಘಟನೆ ನಡೆದಿದೆ. ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಕೆಸ್ತೂರು ಗ್ರಾಮದ ವೈಷ್ಣವಿ ಎಂಬ ಯುವತಿ ಹಾಸನದ ರಘು ಎಂಬಾತನನ್ನ ಪ್ರೀತಿ ಮಾಡ್ತಾ ಇದ್ರು. 5 ವರ್ಷಗಳ ಹಿಂದೆ ಆತನೊಂದಿಗೆ ನಿಶ್ಚಿತಾರ್ಥ ನೆರವೇರಿತ್ತು. 2 ವರ್ಷಗಳ ಹಿಂದೆ ಅವರ ಮದುವೆಗೆ ತಯಾರಿ ನಡೆದಿತ್ತು. ಆ ಸಂದರ್ಭದಲ್ಲಿ ವೈಷ್ಣವಿ ಮದುವೆಗೆಂದು ರಘು ಕುಟುಂಬದವರು ಕೊಟ್ಟಿದ್ದ ಸೀರೆ ಮತ್ತು ಚಿನ್ನದ ಆಭರಣಗಳ ಜತೆ ತನ್ನ ಇನ್ನೊಬ್ಬ ಪ್ರಿಯಕರ ಶಿವು ಎಂಬಾತನ ಜತೆ ಪರಾರಿಯಾಗಿದ್ಲು. ಶಿವು ಜತೆ ವೈಷ್ಣವಿಯ ಮದುವೆ ಕೂಡ ಆಗಿತ್ತು. ಇತ್ತೀಚೆಗೆ ವೈಷ್ಣವಿಗೆ ಮಂಡ್ಯದ ಶಶಿ ಎಂಬಾತನ ಪರಿಚಯವಾಗಿ ಸ್ನೇಹ ಪ್ರೀತಿಗೆ ತಿರುಗಿದೆ. ಇದರಿಂದ ಶಿವು ವೈಷ್ಣವಿ ಸಂಸಾರದಲ್ಲಿ ಬೆರುಕು ಮೂಡಿದೆ. ಶಶಿಗೆ ತಾನು ಇನ್ನೂ ಅವಿವಾಹಿತೆ, ಬೆಂಗಳೂರಲ್ಲಿ ವ್ಯಾಸಂಗ ಮಾಡ್ತಾ ಇರುವುದಾಗಿ ವೈಷ್ಣವಿ ಸುಳ್ಳು ಹೇಳಿ PG ಶುಲ್ಕ, ಕಾಲೇಜು ಶುಲ್ಕ ಅಂತ ಹೇಳಿ ಸಾಕಷ್ಟು ಹಣವನ್ನು ಪೀಕಿದ್ದಾಳೆ. ಮಾರ್ಚ್ 24ರಂದು ಆದಿಚುಂಚನಗಿರಿಯಲ್ಲಿ ಶಶಿ ಮತ್ತು ವೈಷ್ಣವಿ ಮದುವೆಯಾಗಿದೆ. ಆದರೆ ಮದುವೆಯಾದ 24 ಗಂಟೆಯಲ್ಲಿ ವೈಷ್ಣವಿ ಒಡವೆ ಹಾಗೂ ಹಣದೊಂದಿಗೆ ಶಶಿಗೂ ಕೈಕೊಟ್ಟು ಮತ್ತೊಬ್ಬನೊಂದಿಗೆ ಪರಾರಿಯಾಗಿದ್ದಾಳೆ. ವೈಷ್ಣವಿ ವಂಚನೆ ಬಗ್ಗೆ ಶಶಿ ಈಗ ಮಂಡ್ಯದ ಮಹಿಳಾ ಪೊಲೀಸ್ ಠಾಣೆ ಮತ್ತು ಗ್ರಾಮಾಂತರ ಪೊಲೀಸ್ ಠಾಣೆಗೆ ದೂರನ್ನು ಕೊಟ್ಟಿದ್ದಾನೆ.